Namaste. Subject Basic Electronics Engineering. Module Digital Electronics Fundamentals. Article number 7.10 Universal Gates. Sub-article number 7.10.1 NAND gates. Example 7.10.1 Implement XOR gate using only NAND gates. Video question paper, July 2011, 4 marks questions. Implement XOR gate using only NAND gates. So XOR gate, the equation, we know the XOR gate. So Y, output is Y equal to A B bar plus A bar B. ಸೊ ಇಲ್ಲೇನು ಮಾಡೋಣ ಇವಾಗ ಎ ಬಿ ಬಾರ್ ಪ್ಲಸ್ ಎ ಬಾರ್ ಬಿ ಪ್ಲಸ್ ಝೀರೋ ಅಂತ ಅಸಂಪ್ಷನ್ ಮಾಡೋಣ. ಆ್ಯಕ್ಚುಲಿ ಫಾರ್ ಮ್ಯಾಥಮೆಟಿಕ್ಸ್ ಎನಿ ವ್ಯಾಲ್ಯೂ ಪ್ಲಸ್ ಝೀರೋ ಈಸ್ ಆ ವ್ಯಾಲ್ಯೂನೇ, ಬಟ್ ಇದು ಏನೂ ಯೂಸ್ ಇಲ್ಲ. ಬಟ್ ಇನ್ ದಿ ಬುಲಿಯನ್ ಫಂಕ್ಷನಲ್ಲಿ ಝೀರೋಗೆ ವ್ಯಾಲ್ಯೂ ಇದೆ. ಓಕೆ, ಸೊ A into A bar and B into B bar, so that is equal to 0. So that is equal to A B bar plus A bar B plus 0 ಗೆ ಒಂದಕ್ಕೆ A bar ಅಂತ ಹಾಕೋಣ, plus another 0 is B bar. See here, A and A is common, take it outside. A and first one is A bar plus B bar, and next illi B and B is common, take it outside. So A bar plus B bar. Okay, next equal to, so from the De Morgan's theorem, we know the De Morgan's theorem, A into B whole bar equal to A bar plus B bar. So then A into A bar plus B bar is AB bar, AB bar plus B into A into B whole bar. Next we know the Boolean function A double bar equal to A. So equal to A into A B bar plus B into A B bar double complement. Okay. Then so from the De Morgan's theorem, so A B bar ಪ್ಲಸ್ ಅದು ಡಾಟ್ ಆಗುತ್ತದು. ಮಲ್ಟಿಪ್ಲಿಕೇಶನ್ ಇಲ್ಲಿ ಪ್ಲಸ್ ಇದ್ದರೆ, ಸೊ ಆ್ಯಕ್ಚುಲಿ ಫ್ರಮ್ ದಿ ಡಿ ಮಾರ್ಗನ್ಸ್ ಥಿಯರಮ್ ಎ ಪ್ಲಸ್ ಬಿ ಹೋಲ್ ಬಾರ್ ಅಂತ ಇದ್ದರೆ ಈಕ್ವಲ್ ಟು ಎ ಬಾರ್ ಇಂಟು ಬಿ ಬಾರ್. ಓಕೆ, ಸೊ ದಿಸ್ ಈಸ್ ಒನ್ ಅಂತ ಇಟ್ಕೊಳ್ಳಿ, ಸಿ ಅಂತ. ದಿಸ್ ಈಸ್ ಡಿ ಅಂತ ತಗೊಂಡ್ರೆ ಸಿ ಪ್ಲಸ್ ಡಿ ಬಾರ್ ಈಸ್ ಸಿ ಬಾರ್ ಇಂಟು ಡಿ ಬಾರ್ ಅಂದರೆ ಇದು. ಮತ್ತು ಅನದರ್ ಕಾಂಪ್ಲಿಮೆಂಟ್ ಇದೆಯಲ್ಲ, ಆ ಕಾಂಪ್ಲಿಮೆಂಟ್ ಹಾಗೇನೆ. ಅಂದರೆ ಎ ಪ್ಲಸ್ ಬಿ ಬಾರ್, ಸೊ ಇದಿಷ್ಟು ಎ ಆಗುತ್ತೆ, ಅಥವಾ ಸಿ ಅಂತನಾದರೂ ತಗೊಳ್ಳೋಣ. ಸಿ ಪ್ಲಸ್ ಡಿ, ಇಲ್ಲಿ ಒಂದು ಬಾರ್ ಕನ್ಸಿಡರ್ ಮಾಡಿದ್ರೆ ಫ್ರಮ್ ದಿ ಡಿ ಮಾರ್ಗನ್ಸ್ ಥಿಯರಮ್ ಸಿ ಬಾರ್ ಇಂಟು ಡಿ ಬಾರ್. ಸೊ ಸಿಮಿಲರ್ಲಿ ಇದಿಷ್ಟು ಸಿ ಅಂತ ಆದರೆ ಅದು ಸಿ ಬಾರ್ ಇಂಟು ದಿಸ್ ಈಸ್ ಡಿ ಅಂತ ಆದರೆ ಡಿ ಬಾರ್. ಮೇಲ್ ಒಂದು ಕಾಂಪ್ಲಿಮೆಂಟ್ ಇದೆಯಲ್ಲ, ಕಾಂಪ್ಲಿಮೆಂಟ್ ಬರೆಯೋದು. ಓಕೆ, ಸೊ ದಿಸ್ ಒನ್ ಈಸ್ ದಿ ಔಟ್ಪುಟ್ ವೈ. ಸೊ ಈಗ ಡ್ರಾ ಮಾಡಬೇಕು, ಸರ್ಕ್ಯೂಟನ್ನು ಡ್ರಾ ಮಾಡಿದ್ರೆ ಫಸ್ಟ್ ಎ ಇದೆಯಲ್ಲ,
So first one, the output of the first NAND gate. Illi first the output of the first NAND gate, first NAND gate is y1 ಅಂತ ಕನ್ಸಿಡರ್ ಮಾಡೋಣ. y1 ಈಕ್ವಲ್ ಟು ಎ ಬಿ ಬಾರ್, ದಿಸ್ ಒನ್ ಎ ಬಿ ಬಾರ್. ಓಕೆ, ಸೊ ಅದೇನಾಗುತ್ತೆ, ಫಸ್ಟ್ ಒನ್ ಎ ಬಿ ಬಾರ್ ಅಂತ ಹೇಳಿದ್ರೆ, ಸೊ ದಿಸ್ ಒನ್ ಈಸ್ ಎ. ಓಕೆ, ಇಲ್ಲಿ ಎ ಅಂತ ಆಗಲಿ, ಇದು ದಿಸ್ ಈಸ್ ಎ. ಅನದರ್ ಒನ್ ಈಸ್ ಬಿ, this is B. Okay, this is B. So this is one NAND gate. So A and B bar. So this is A B bar, y1 output. Okay, next second, the outputs of the second and third NAND gates are so second and third NAND gates ಏನು ಬರಬೇಕಿಲ್ಲಿ, this is second gate, this one is the first gate. ಇಲ್ಲಿ ಏನಾಗುತ್ತೆ, ಎ ಬಾರ್, ಇದು ಫುಲ್ ಬಾರ್ ಬರಬೇಕಿದು. ಓಕೆ, ಇಲ್ಲಿ ಬಾರ್. ಸೊ ಎ ಬಿ ಬಾರ್ಗೆ ಫಸ್ಟ್ ಒನ್ ಆಯಿತು. ಸಿ ಹಿಯರ್ ಎ ಬಿ ಬಾರ್, ಸೊ ಅದು ಫಸ್ಟ್ ಒನ್. ನೆಕ್ಸ್ಟ್ ಇದು ಸೆಕೆಂಡ್, ಇದಿಷ್ಟು ಸೆಕೆಂಡ್ ಆಗುತ್ತೆ, ಇದಿಷ್ಟು ಥರ್ಡ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಫಸ್ಟ್ ಒನ್, ಇದಿಷ್ಟು ಫಸ್ಟ್ ಒನ್. ನೆಕ್ಸ್ಟ್ ಫ್ರಮ್ ಹಿಯರ್ ಟು ದಿಸ್ ಮಚ್, ಸೊ ದಟ್ ಈಸ್ ಸೆಕೆಂಡ್. ಇಷ್ಟುವೆ ಗೊತ್ತಾಯ್ತಲ್ಲ, ಇದಿಷ್ಟು ಸೆಕೆಂಡ್, ಇದಿಷ್ಟು ಥರ್ಡ್ ಆಗುತ್ತೆ. ಗೊತ್ತಾಯ್ತಲ್ಲ, ಸೊ ದಟ್ ಈಸ್ ಥರ್ಡ್. ಸೊ ಸೆಕೆಂಡ್ ಏನಾಗ್ತದೆ ಅಲ್ಲಿ ಬರಿಬೇಕು, y2 ಈಸ್ ಫಸ್ಟ್ದು ಎ ಬಿ ಬಾರ್, ಫಸ್ಟ್ ಒನ್ ಈಸ್ ಎ ಬಿ ಬಾರ್, ಎ ಇಂಟು ಎ ಬಿ ಬಾರ್ ಹೋಲ್ ಬಾರ್. ಸೊ ದಿಸ್ ಈಸ್ ಸೆಕೆಂಡ್ ಔಟ್ಪುಟ್. ಥರ್ಡ್ ಔಟ್ಪುಟ್ ಈಸ್ y3 equal to b into ab bar whole bar. So this one is the y3 output. y2 output is ab bar whole bar, y3 is b into ab bar whole bar. So second NAND gate is, so second one is ab bar, this is a B bar, y1 equal to. Next another gate is AND gate. NAND gate, ಇದು AND ಆಗುತ್ತೆ, ಇಲ್ಲಿ ಬಬಲ್ ಹಾಕಿದರೆ NAND ಆಗುತ್ತೆ. ಸೊ ದಿಸ್ ಈಸ್ y2, this one is second NAND gate. Second NAND gate output is y2 equal to a, this one is a, into ab bar whole bar, ಕಾಂಪ್ಲಿಮೆಂಟ್ ಇದೆಯಲ್ಲ ಹಾಗಾಗಿ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಥರ್ಡ್ NAND ಗೇಟ್, ದಿಸ್ ಇಸ್ AND ಗೇಟ್. ಇಲ್ಲಿ ಇದು ಜಾಯಿನ್ ಆಗಬೇಕು, ಗೊತ್ತಾಯ್ತಲ್ಲ, ಎ ಬಿ ಹೋಲ್ ಬಾರ್ ಅಂತ ಹೇಳಿದ್ರೆ ದಿಸ್ ಔಟ್ಪುಟ್ y1 ಈಸ್ ಆಲ್ಸೋ ಕಮಿಂಗ್ ಟು ಹಿಯರ್. ಸೊ ಪ್ರಾಡಕ್ಟ್ ಆಗತ್ತೆ ಇದು ಬಿ ಮತ್ತು ಎ ಬಿ ಬಾರ್. ಸೊ ಇಲ್ಲಿ ಬಬಲ್ ಇದ್ದರೆ NAND ಗೇಟು. ಸೊ ದಿಸ್ ಒನ್ ಈಸ್ ದಿ ಥರ್ಡ್ ಒನ್. ಸೊ ಥರ್ಡ್ ಔಟ್ಪುಟ್ ಈಸ್ y3 ಈಕ್ವಲ್ ಟು ಬಿ ಇಂಟು ಎ ಬಿ ಬಾರ್ ಹೋಲ್ ಬಾರ್. ಓಕೆ, ಬಿ ಇಂಟು ಎ ಬಿ ಬಾರ್ ಹೋಲ್ ಬಾರ್. ಸೊ ದಿಸ್ ಒನ್. ನೆಕ್ಸ್ಟ್ ಆಫ್ಟರ್ ದಟ್ finally, next point, finally these two
ಔಟ್ಪುಟ್ಸ್ ಯಾವ ಔಟ್ಪುಟ್ಸು y2 ಆ್ಯಂಡ್ y3 ಯಾವ ಔಟ್ಪುಟ್ಸು y2 ಆ್ಯಂಡ್ y3 ಆರ್ ಕನೆಕ್ಟೆಡ್ ಟು ದಿ fourth NAND gate ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಇದೇನಾಗಿದೆ, ಫಸ್ಟ್ ಒನ್ನು ಸೆಕೆಂಡು ಇದು ಥರ್ಡ್. ನೆಕ್ಸ್ಟ್ ಆಫ್ಟರ್ ದಟ್ ಕಾಂಪ್ಲಿಮೆಂಟ್ ಇದೆಯಲ್ಲ, ಮತ್ತಿಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ ಆ್ಯಂಡ್ ಮಾಡಬೇಕು ಇದನ್ನು. ಇದೆರಡು ಏನಾಗುತ್ತೆ, ಪ್ರಾಡಕ್ಟ್ ಆಗುತ್ತೆ. ಸೊ ದೀಸ್ ಟು ಆರ್ ಪ್ರಾಡಕ್ಟ್. ಸೊ ದಿಸ್ ಈಸ್ ಫೋರ್ತ್ ಆ್ಯಂಡ್ ಗೇಟ್. ಬಟ್ ಮೇಲ್ ಕಾಂಪ್ಲಿಮೆಂಟ್ ಬಂದಿದೆಯಲ್ಲ, ಸೊ ಫೈನಲ್ ಆಗಿ ಸೊ ದಿಸ್ ಒನ್ ಈಸ್ ಫೋರ್ತ್. ಸೊ ನ್ಯಾಂಡ್ ಹಾಕಬೇಕು, ಇಲ್ಲಿ ಕಾಂಪ್ಲಿಮೆಂಟ್ ಬರೆದು. ಸೊ ದಿಸ್ ಈಸ್ ವೈ ಅಥವಾ y4 y4 ಈಕ್ವಲ್ ಟು y. ಸೊ y4 ಈಕ್ವಲ್ ಟು y ಈಸ್ ಏನಾಯಿತು, ಫಸ್ಟ್ ಒನ್ ಈಸ್ a ಇಂಟು AB ಬಾರ್ ಹೋಲ್ ಬಾರ್ ಇಂಟು B ಇಂಟು AB ಬಾರ್ ಹೋಲ್ ಬಾರ್ ಆಗುತ್ತೆ. ಇದಾಯ್ತಲ್ಲ. ಸಿಂಪ್ಲಿಫೈ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಒಂದು ಸಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿದರೆ ಸೊ ದೆನ್ y ಈಕ್ವಲ್ ಟು A ಇಂಟು AB ಬಾರ್ ಹೋಲ್ ಬಾರ್ B ಇಂಟು AB ಬಾರ್ ಹೋಲ್ ಕಾಂಪ್ಲಿಮೆಂಟ್ ಇದೆ. ಓಕೆ, ಫಸ್ಟ್ ಏನು ಮಾಡಬೇಕಿಲ್ಲಿ, ಸೊ A ಇಂಟು AB ಬಾರ್ ಇಲ್ಲಿ ಡಬಲ್ ಕಾಂಪ್ಲಿಮೆಂಟ್ ಪ್ಲಸ್ B ಇಂಟು AB ಬಾರ್ ಡಬಲ್ ಕಾಂಪ್ಲಿಮೆಂಟ್. ಸೊ ಫ್ರಮ್ ದಿ ಡಿ ಮಾರ್ಗನ್ಸ್ ಥಿಯರಮ್. ನೆಕ್ಸ್ಟ್ ಆಫ್ಟರ್ ದಟ್ ಡಬಲ್ ಕಾಂಪ್ಲಿಮೆಂಟ್ ಕ್ಯಾನ್ಸಲ್ ಆಗ್ತದೆ. ಓಕೆ, ಸೊ ಇವಾಗ ಏನಾಯಿತು, A ಇಂಟು AB ಬಾರ್ ಪ್ಲಸ್ B ಇಂಟು AB ಬಾರ್. ಸೊ ದಟ್ ಈಸ್ ಈಕ್ವಲ್ ಟು A ಇಂಟು, ಅಗೇನ್ ಇಲ್ಲಿ ಡಿ ಮಾರ್ಗನ್ಸ್ ಥಿಯರಮ್ ಅಪ್ಲೈ ಮಾಡಬೇಕು. A ಬಾರ್ ಪ್ಲಸ್ B ಬಾರ್ ಪ್ಲಸ್ B ಇಂಟು A ಬಾರ್ ಪ್ಲಸ್ B ಬಾರ್. ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದರೆ A ಇಂಟು A ಬಾರ್ ಪ್ಲಸ್ A ಇಂಟು B ಬಾರ್ ಪ್ಲಸ್ B ಇಂಟು A ಬಾರ್ ಪ್ಲಸ್ B ಇಂಟು B ಬಾರ್. ಸೊ A ಬಾರ್ B ಬಾರ್ ಈಸ್ 0 ಆಗ್ತದೆ. 0 ಪ್ಲಸ್ ದಿಸ್ ಈಸ್ AB ಬಾರ್ ಪ್ಲಸ್ A ಬಾರ್ B A ಬಾರ್ ಅಂತ ಇರೋದನ್ನು A ಬಾರ್ B ಅಂತ ಬರೀಬೋದು, ಪ್ಲಸ್ B ಬಾರ್ ಈಸ್ 0. ಸೊ ದೆನ್ ಫೈನಲಿ y ಈಕ್ವಲ್ ಟು AB ಬಾರ್ ಪ್ಲಸ್ A ಬಾರ್ B. ಸೊ ದೆನ್ y ಈಕ್ವಲ್ ಟು XOR ಗೇಟ್ ಮೀನ್ಸ್ A XOR B. ಸೊ XOR ಗೇಟನ್ನು ಯೂಸಿಂಗ್ NAND ಗೇಟ್ ಮಾಡಿರೋದು ಗೊತ್ತಾಯ್ತಲ್ಲ. ಸಿ ಹಿಯರ್ ಇಂಪ್ಲಿಮೆಂಟ್ XOR ಗೇಟ್ ಯೂಸಿಂಗ್ ಓನ್ಲಿ NAND ಗೇಟ್ಸ್ ಅಂತ ಹೇಳಿದ್ರೆ, ಸೊ ಫಸ್ಟು XORದು ಎಕ್ಸ್ಪ್ರೆಷನ್ಸ್ಗೆ 0 ಆ್ಯಡ್ ಮಾಡಿರೋದು. 0 ಮೀನ್ಸ್ ಬೂಲಿಯನ್ ಫಂಕ್ಷನಲ್ಲಿ A ಇಂಟು A ಬಾರ್ ಪ್ಲಸ್ B ಬಾರ್ ಅಂತ ತಗೊಳ್ಳೋದು. ಮತ್ತು ಕಾಮನ್ ತೆಗೀರಿ, A ಆ್ಯಂಡ್ Bನ ಕಾಮನ್ ತೆಗೆದು ಮತ್ತು ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಿರೋದು. ನೆಕ್ಸ್ಟು ಬೂಲಿಯನ್ ಫಂಕ್ಷನ್ ಆಲ್ಜಿಬ್ರಾ ಅಪ್ಲೈ ಮಾಡಿರೋದು, ಮತ್ತು ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಿ ಮತ್ತು ಫಸ್ಟ್ ನ್ಯಾಂಡ್ ಗೇಟ್ ಅಂದರೆ ಫಸ್ಟ್ ನ್ಯಾಂಡ್ ಗೇಟ್ ಏನಾಗುತ್ತೆ ಇಲ್ಲಿ ನೋಡಬೇಕು. A B ಬಾರ್ ಇದೆಯಲ್ಲ, A B ಮಲ್ಟಿಪ್ಲೈ ಮಾಡಿದರೆ A B ಆಗುತ್ತೆ, ಪ್ರಾಡಕ್ಟ್ ಇಸ್ A B. ಸೊ ಇಲ್ಲಿ ಬಬಲ್ ಇರೋದ್ರಿಂದ ಯೂಸಿಂಗ್ ನ್ಯಾಂಡ್ ಗೇಟ್ ಆಗಿರೋದ್ರಿಂದ ಬಾರ್ A B ಬಾರ್. ಸೆಕೆಂಡ್ ಒನ್ನಲ್ಲಿ ಏನಾಯಿತು, ದಿಸ್ ಈಸ್ ಸೆಕೆಂಡ್ ಒನ್, A ಇಂಟು A B ಬಾರ್ ಹೋಲ್ ಬಾರ್. ಸೊ ಮೀನ್ಸ್ ದಿಸ್ ಈಸ್ A B ಬಾರ್ A ಇಂಟು A B ಬಾರ್ ಹೋಲ್ ಬಾರ್ ನ್ಯಾಂಡ್ ಗೇಟ್ ಯೂಸ್ ಮಾಡಿರೋದು. ನೆಕ್ಸ್ಟ್ y3 ಮೀನ್ಸ್ A B ಬಾರ್ B ಇಂಟು A B ಬಾರ್ ಹೋಲ್ ಬಾರ್. ಸೊ ದಟ್ ಈಸ್ ನ್ಯಾಂಡ್ ಗೇಟ್ ಯೂಸ್ ಮಾಡಿರೋದು. y3 ಈಕ್ವಲ್ ಟು B ಇಂಟು A B ಬಾರ್ ಹೋಲ್ ಬಾರ್. ನೆಕ್ಸ್ಟ್ ಅಗೇನ್ ಇಲ್ಲಿ ಪ್ರಾಡಕ್ಟ್, ದಿಸ್ ಈಸ್ ಪ್ರಾಡಕ್ಟ್ ಸಿಂಬಲ್. ಪ್ರಾಡಕ್ಟ್ ಅಂದರೆ ಆ್ಯಂಡ್ ಗೇಟ್, ಮೇಲ್ ಕಾಂಪ್ಲಿಮೆಂಟ್ ಇದೆಯಲ್ಲ, ಹಾಗಾಗಿ ನ್ಯಾಂಡ್ ಗೇಟ್ ಆಗುತ್ತೆ. ಯೂಸಿಂಗ್ ಬಬಲ್ ಮಾಡಬೇಕು, ಇಲ್ಲಿ ಕಾಂಪ್ಲಿಮೆಂಟ್ ಇದೆ ಅಂದರೆ ಬಬಲ್ ಬರಿಬೇಕು. ಸೊ ದಟ್ ಈಸ್ ಫೋರ್ತ್
ಔಟ್ ಫೋರ್ತ್ ಗೇಟ್, ಫೋರ್ತ್ NAND gate ಅದು. So that is output. So output of the second and third NAND gates are this one. Next finally these two outputs are this much. Next once again ಚೆಕ್ ಮಾಡ್ಕೊಳ್ಳೋಣ. ಇದನ್ನೇ ಇಲ್ಲಿ ಬರೆದು ಸಿಂಪ್ಲಿಫೈ ಮಾಡಿದ್ರೆ ನಮಗೆ XOR ಗೇಟ್ದ ಈಕ್ವೇಷನ್ ಬರುತ್ತೆ. ಓಕೆ, XOR ಗೇಟ್ದ ಎಕ್ಸ್ಪ್ರೆಷನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.